ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಲಾಗ್. ಇವತ್ತು ಏನು ಸಾಂಬಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ಇದು ಮಜ್ಜಿಗೆ ಸಾಂಬಾರು ಅಂತ ಫ್ರೆಂಡ್ಸ್. ತುಂಬ ಜನ ಈ ಥರ ಮಾಡಲ್ಲ. ಅದಕ್ಕೆ ಏನೇನೋ ಕಡಲೆ ಹಿಟ್ಟು ಅದು ಇದು ಎಲ್ಲ ಸೇರಿಸಿ ಒಂಥರನೇ ಮಾಡಿಬಿಡ್ತಾರೆ. ಆದರೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ನನಗೆ 100% ಇದಕ್ಕೆ ಒಂದು ರೆಸಿಪಿ ವಿಡಿಯೋ ಅಂತ ಬ್ಲಾಗ್ ಮಾಡ್ತೀನಿ. ಬ್ಲಾಗ್ ಏನಿಲ್ಲ, ರೆಸಿಪಿ ಸಾಂಬಾರು ಅಂತ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮಾಡೋದು ಅದು ಸ್ವಲ್ಪ ಕೂಡ ಒಡೆಯೋದಂಗೆ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಒಡೆದ್ರೆ ಅದು ಯಾರಿಗೂ ಹೋಗಲ್ಲ ಊಟ ಮಾಡಲಿಕ್ಕೆ. ಅದು ಒಡಿಬಾರ್ದು. ಹಾಲು ಯಾವ ರೀತಿ ಇರುತ್ತೆ ಗಟ್ಟಿ ಆ ರೀತಿ ಬರಬೇಕು ಮಜ್ಜಿಗೆ ಸಾಂಬಾರು ಅಂದರೆ. ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಆಲ್ರೆಡಿ ಎಲ್ಲ ಸೇರಿಸಿದಾಗಿದೆ. ಓನ್ಲಿ ಕುದಿಸ್ಕೊಳ್ಬಾರ್ದು. ಜಾಸ್ತಿ ಹೇಳಬೇಕಂದ್ರೆ ಕುದಿಸ್ಕೊಂಡ್ರೆ ಒಡೆದು ಹೋಗುತ್ತೆ, ಅದು ಟೇಸ್ಟಿನೇ ಬರಲ್ಲ. ಸಣ್ಣ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲೆಗಳೆಲ್ಲ ಏನು ಆ್ಯಡ್ ಮಾಡಿದ್ದೀನಲ್ಲ ನಾನು, ಅದೆಲ್ಲ ಮಿಕ್ಸ್ ಆಗ್ತಾ ಹೋಗುತ್ತೆ. ಒಡಿಬಾರ್ದು ಫ್ರೆಂಡ್ಸ್. ಅದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲೆ ಒಡೆದ್ರೇ ಟೇಸ್ಟ್ ಹೋಗುತ್ತೆ. ಒಡಿಗುಡಬಾರ್ದು ಅದು ಮಜ್ಜಿಗೆ ಸಾಂಬಾರು ಮಾಡಿದ್ರೆ. ನಾನು ಎಷ್ಟು ಸಲ ಈ ಥರ ತಿರುಗಿಸ್ತಾ ಇದ್ರೂ ಸ್ವಲ್ಪ ಕೂಡ ಒಡೆದಂಗೆ ಕಾಣಿಸ್ತಾ ಇಲ್ಲ ನೋಡಿ. ಒಂದು ಈರುಳ್ಳಿ ಕಟ್ ಮಾಡಿರೋದು ಹೆಚ್ಚಿಗಾಗಿದೆ. ಅದು ಹಾಗೆ ಊಟ ಮಾಡುವಾಗ ಆಗುತ್ತೆ. ಹಾಗೆ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 6 ಗಂಟೆದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಪಾತ್ರೆ ಎಲ್ಲ ತಿಕ್ಕಿದ್ದೀನಿ. ಆಲ್ರೆಡಿ ಹಸ್ಬೆಂಡ್ ಎಲ್ಲ ಸ್ನಾನ ಮುಗಿಸಿ ಹೊರಗಡೆ ನಿಂತಿದ್ದಾರೆ. ಟೀ ಕುಡ್ಕೊತ ಹೊರಗಡೆ ನಿಂತಿದ್ದಾರೆ. ಇವಾಗ ನಾನು ಟಿಫನ್ ಬಾಕ್ಸ್ ಕಟ್ಟಬೇಕು. ಅದು ಪೈಂಪ್ ನಿನ್ನೆ ನೈಟು ಕೂಲರಲ್ಲಿ ನೀರು ಸೇರಿಸಿದ್ದೀನಿ. ಹಾಗೆ ಲೇಟಾಗಿದೆ ಅಂದ್ಬಿಟ್ಟು ಹಾಗೆ ನಿದ್ದೆ ಮಾಡಿದ್ವಿ. ಅದು ಮರೆತೇ ಹೋಗಿದೆ. ಇವಾಗ ಸಾಂಬಾರು ಮತ್ತು ರೈಸು. ಈ ಬೇಸಿಗೆಯಲ್ಲಿ ನಿಜ ಹೇಳ್ಬೇಕಂದ್ರೆ ಮಜ್ಜಿಗೆ ಸಾಂಬಾರೇ ಬೆಸ್ಟು ಫ್ರೆಂಡ್ಸ್. ಈ ಥರ ತಣ್ಣಂತಿ ಕೂಲು ಯಾವುದು ಇರುತ್ತಲ್ಲ ಅದೇ ಜಾಸ್ತಿ ಊಟ ಮಾಡಿದ್ರೆ ನಮಗೂ ಸೂಪರಾಗಿರುತ್ತೆ. ಅಂದರೆ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಸಣ್ಣ ಉರಿ ಇಟ್ಕೊಂಡು ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಹೊಡಿತಾ ಇಲ್ಲ ನೋಡಿ. ಆ ರೀತಿ ಮಜ್ಜಿಗೆ ಸಾಂಬಾರು ಮಾಡಿದ್ರೆ ಒಂದೊಂದು ಗ್ಲಾಸು ಊಟ ಆದಮೇಲೂ ಕೂಡ ಕುಡಿಬೋದು ಫ್ರೆಂಡ್ಸ್. ನನಗೆ ಈ ಥರ ಮಾಡಿದ್ರೆ ಇಷ್ಟ. ಕುಡಿಲಿಕ್ಕೂ ಕೂಡ ಸೂಪರಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಟಿಫನ್ ಬಾಕ್ಸಿಗೆ ಕಟ್ತೀನಿ. ಆಲ್ರೆಡಿ ಲೇಟಾಗಿದೆ. 5:30ಕ್ಕೆ ಹೋಗ್ತಿರೋ. ಇವತ್ತು ಲೇಟಾಗಿದೆ. ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ನಾನು ಸ್ನಾನ ಮುಗಿಸಿ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಮತ್ತೊಮ್ಮೆ ವೆಲ್ಕಮ್ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಇವಾಗ ಮನೆ ಕೆಲಸ ಅಂದರೆ ಏನೂ ಆಗಿಲ್ಲ ಫ್ರೆಂಡ್ಸ್. ಓನ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೀನಿ. ಗ್ಯಾಸ್ ಕಟ್ಟೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇವಾಗ ದೇವ್ರ ಪೂಜೆ ಮಾಡಬೇಕು. ಬೆಳಗ್ಗೆ ನಾನು ಸಾಂಬಾರು ಹೇಳಿದ್ದೀನಲ್ಲ ಫ್ರೆಂಡ್ಸ್, ಅದು ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರದ್ದೇ ಒಂದು ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತೀನಿ. ಏನಕ್ಕಂದರೆ ತುಂಬ ಜನರಿಗೆ ಒಂದೊಂದು ವೆರೈಟಿ ಥರ ಮಜ್ಜಿಗೆ ಸಾಂಬಾರು ಮಾಡ್ತಾರಲ್ಲ, ಅದಕ್ಕೆ ಕೇಳ್ತಾಯಿದ್ದೀನಿ. ನಿಮ್ಗೆ ಯಾರಾದರೂ ಅದು ಇಷ್ಟ ಅಂದರೆ ನಾನು ಬೆಳಗ್ಗೆ ಇವತ್ತು ಬೆಳಗ್ಗೆ ಅಡುಗೆ ಮಾಡಿದ್ದೀನಲ್ಲ ಅದು ಸಾಂಬಾರು ಯಾರಿಗೆ ಎಲ್ಲ ಇಷ್ಟ ಆಗಿದೆ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇವಾಗ ಬನ್ನಿ ಪೂಜೆ ಮಾಡೋಣ ಫ್ರೆಂಡ್ಸ್. ಇನ್ನೂ ತೆಗೆದಿಲ್ಲ. ಓನ್ಲಿ ಸ್ನಾನ ಮುಗಿದಿದೆ. ಮನೆಯೆಲ್ಲ ತೊಳೆದ್ಬಿಟ್ಟು ಸ್ನಾನ ಮುಗಿಸಿದ್ದೀನಿ. ಅದೇನೋ ಬಟ್ಟೆ ಒಗಿಬೇಕು. ಇವತ್ತು ಒಂದು ಇದು ಹೇಳಬೇಕು ಫ್ರೆಂಡ್ಸ್ ನಿಮಗೆ. ನಾನು ಒಂದು ದಿವಸ ಬ್ಲಾಗ್ ಮಾಡಿದ್ದೀನಲ್ಲ, ಅದರದ್ದೇ ಒಂದು ಉನಾಲಿಂದ ದಸ್ತಿಯನ್ನು ಯಾವ ರೀತಿ ಹಾಕ್ತೀವಿ ಅಂತ ನಾನು ಹೇಳಿದ್ದೀನಲ್ಲ. ಇವತ್ತು ಅದು ಟ್ರೈ ಮಾಡ್ತೀನಿ. ನಿಮ್ಮ ಎದುರುಗಡೆ ಟ್ರೈ ಮಾಡ್ತೀನಿ. ನಿಮಗೆ ಯಾರಿಗೆ ಬರಲ್ಲ ಅವರು ನನಗೆ ಕಮೆಂಟಲ್ಲಿ ಕೇಳ್ಕೊಳ್ಳಿ. ಬಂದಿರೋದು ನಾನು ಹೇಳ್ಕೊಡ್ತೀನಿ ನಿಮಗೆ. ಮೊದಲು ಪೂಜೆ ಮಾಡೋಣ. ಮಕ್ಕಳು ಹೊರಗಡೆ ಆಡ್ತಾಯಿದ್ದಾರೆ ಫ್ರೆಂಡ್ಸ್, ನೋಡ್ತೀರಾ? ಹೊರಗಡೆ ಆಡ್ತಾಯಿದ್ದಾರೆ. ಎಲ್ಲ ಕೆಲಸ ಆಗಿದೆ. ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ತುಂಬ ದಿವಸ ಆದಮೇಲೆ ಈ ಸ್ಯಾರಿ ಉಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಬಳೆ ಕೂಡ ಸೆಟ್ ಆಗೋ ಥರ ಇದೆ. ನನಗೆ ಈ ಕಲರ್ ಬಳೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಈ ಕಲರ್ ಬಳೆ ಅಂದರೆ ಭಾರಿ ಇಷ್ಟ ನನಗೆ. ತುಂಬ ಜನ ಏನಂತ ಇದ್ದಾರೆ ಗೊತ್ತಾ ಫ್ರೆಂಡ್ಸ್, ಏನು ಏಜ್ ಆಗಿರೋ ಥರ ಬಳೆ ಹಾಕ್ಕೊಂಡಿದೆಯಾ ಅಂತ ತುಂಬ ಜನ ಅಂತ ಇದ್ದಾರೆ. ಆದರೆ ನನಗೆ ಏನು ಮಾಡೋದು, ಇಷ್ಟ ಇದೇ ಥರ. ಕಾಣಿಸ್ತಾ ಇದೆಯಾ? ಈ ಥರ ಬಳೆಗಳೇ ಇಷ್ಟ ನನಗೆ ಜಾಸ್ತಿ. ಪ್ಲೇನಲ್ಲಿ ಚಮಕಿ ಜಾಸ್ತಿ ಹೋಗುತ್ತೆ ನೋಡಿ, ಆ ಥರದ್ದು ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಅದು ಏನೋ ಮದುವೆಯಲ್ಲಿ ಉಟ್ಕೊತಾರಲ್ಲ ಆ ಥರ ಆದರೆ ಉಟ್ಕೋಬೇಕು. ಈ ಸೀರೆ ತುಂಬ ಹಳೆಯದು ಫ್ರೆಂಡ್ಸ್. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ತುಂಬ ದಿವಸದ ಸ್ಯಾರಿ ಕಾಣಿಸ್ತಾ ಇಲ್ಲ ಬರೋಬ್ಬರ.
ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡ್ತೀನಿ. ಮಕ್ಕಳಂತೂ ಹೊರಗಡೆ ಆಡ್ತಾಯಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗ್ತಾಯಿದೆ. ಇನ್ನೂ ಊಟ ಮಾಡಿಲ್ಲ. ಅವರು ಕರಿಬೇಕು. ಇವಾಗ ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಪೂಜೆ ಮಾಡ್ತೀನಿ. ಇವಾಗ ಉನಾಲ್ ದಸ್ತಿ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ಸ್ವಲ್ಪ ಡೆಮೋ ತೋರಿಸ್ತೀನಿ ನಿಮಗೆ. ಅದರದ್ದು ಸೂಜಿ ಯಾವ ರೀತಿ ಇರುತ್ತೆ ಅದು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಯಾರಿಗೆ ಬರಲ್ಲ ಅವ್ರು ನೋಡ್ಕೊಳ್ಳಿ, ವಿಡಿಯೋದ ಮೂಲಕ ಕಲ್ತ್ಕೊಳ್ಳಿ ಅಂತ ನಾನು ಕರೆಕ್ಟ್ ತಿಳಿಯೋವಾಗೇ ಹೇಳ್ತೀನಿ ನಿಮಗೆ ಕ್ಲಿಯರಾಗಿ. ಬನ್ನಿ, ಇವಾಗ ಮೊದಲು ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಬಟ್ಟೆ ಒಗಿಬೇಕು, ಸ್ವಲ್ಪ ಇವತ್ತು ಹೊರಗಡೆ ಹೋಗಬೇಕು. ಏನು ಬ್ಲೌಸ್ ಹಾಕಿದ್ದೀನಲ್ಲ ನಾನು, ಡೈಲಿ ಯೂಸ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ತೊಗೊಂಡು ಬರಬೇಕು ಹೋಗಿ. ಬಂದಾದಮೇಲೆ ಎಷ್ಟು ಹಾಕಿದ್ದೀನಿ ಅಂತ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಡೈಲಿ ಕಂಟಿನ್ಯೂ ಆಗಿ ಬ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೆಕೆ ನೋಡಿ ಫ್ರೆಂಡ್ಸ್ ಎಷ್ಟಿದೆ, ಫುಲ್ಲು ಸೆಕೆ ಇದೆ. ಇವಾಗ ಮೋಡ ಇದೆ, ಬಿಸಿಲೇನಿಲ್ಲ ಫ್ರೆಂಡ್ಸ್. ನೋಡಿ, ಬಿಸಿಲು ಜಾಸ್ತಿ ಇಲ್ಲ, ಬಿಸಿಲು ತುಂಬ ಕಡಿಮೆ ಇದೆ. ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ. ಇವಾಗ ಮೊದಲು ಕೆಲಸ ಮಾಡ್ಕೋತೀನಿ ಮನೆಯಿಂದ. ನಮ್ಮ ಕಿಚನ್ ನೋಡಿ, ನಿನ್ನೆ ಮಡಿಕೆ ಕಟ್ಟಿದ್ದೀನಿ ನೋಡಿ ಯಾವ ರೀತಿ. ಅದಕ್ಕೆ ಬಿಟ್ಟರೆ ಇವಾಗ ಚಾನ್ಸ್ ಇಲ್ಲ. ಫುಲ್ ತಣ್ಣಗೆ ವಾಟರ್ ಅಂತೂ ಕೇಳೇ ಬಿಡಿತೀನಿ. ಫುಲ್ಲು ತಣ್ಣಗೆ ಆಗ್ಬಿಡ್ತಾ ಇದೆ ವಾಟರ್. ಫ್ರಿಜ್ಗಿಂತ ಇದೇ ಬೆಟರ್ ಅಂತ ನಾನು ಅನ್ಕೋತೀನಿ. ಇಷ್ಟು ದಿವಸ ಗೊತ್ತಾಗಿಲ್ಲ, ಹೊಟ್ಟೆ ಕಟ್ಟಿಲ್ವಲ್ಲ, ಗೊತ್ತಾಗಿಲ್ಲ. ಇವಾಗ ಎಲ್ಲ ಕೆಲಸ ಆಗಿದೆ ನೋಡಿ. ಇದರಲ್ಲಿ ಚಿಕ್ಕದು ಬಿಂದಿಗೆ ಮೇಲೆ ಅಕ್ಕಿ ತೊಳೆಯೋಕ್ಕಂತ ಒಂದು ಬೊಗೋನಿಯಲ್ಲಿ ನೀರು ತುಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಇಲ್ಲಿ ಬೇಸಿಗೆಯಲ್ಲಿ ಕಡಿಮೆ, ಜಾಸ್ತಿ ನೀರು ಬಿಡೋಲ್ಲ. ಅಂದರೆ ಒಂದೊಂದು ಸರ್ತಿ ನೀರೇ ಬಿಡೋಲ್ಲ ಫ್ರೆಂಡ್ಸ್, ಕುಡಿಯೋ ನೀರು. ಹಾಗಾಗಿ ಸ್ವಲ್ಪ ತುಂಬ್ಕೊಂಡು ಇಟ್ಕೋಬೇಕಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಭವಾನಿ, ಖಾನಕ್ಕೆ ಹಾಕೆ ಜಾ. ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಕೈಗೆ ಅದು ಗಮ್ಮ ಇರುತ್ತಲ್ಲ ಫ್ರೆಂಡ್ಸ್, ನೋಡಿ ಗಮ್ಮು ಮೆತ್ಕೊಂಡು ಅದು ತೆಕ್ಕೋತ ಎಷ್ಟು ಚೆಂದ ಕೂಡ್ತಾ ಇದ್ದಾಳೆ ನೋಡಿ. ಅದರಲ್ಲಿ ಏನು ಮಜಾ ಸಿಗುತ್ತೆ ನಮ್ಮ ಮಕ್ಕಳಿಗೆ ನೋಡಿ. ಎಲ್ಲಿಂದ ಹಚ್ಕೊಂಡಿದ್ದಿ? ಹಾಂ, ವೇಸ್ಟ್ ಮಾಡಿದ್ರೆ ಏನು ಸಿಗ್ತು ನಿನಗೆ? ಮಜಾ ಸಿಗ್ತದೆ. ನೋಡಿದ್ರೆ ಮಜಾ ಸಿಗುತ್ತಂತ ಅದರಲ್ಲಿ. ಅದು ಮೆತ್ಕೊಂಡು ಈ ಥರ ಅವು ಏನು ಸಿಪ್ಪೆ ಥರ ಬರುತ್ತಲ್ಲ, ಅದು ತೆಗೆದ್ರಲ್ಲಿ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ನೋಡಿ. ಪೂರ್ತಿ ಕೈ ಎಷ್ಟು ಬೆರಳು ಎಷ್ಟಿದಾವೆ ಅಷ್ಟು ಬೆರಳಿಗೂ ಅಂಗೈಗೂ ಎಲ್ಲದಕ್ಕೂ ಹಚ್ಕೊಂಡಿದ್ದಾಳೆ ನೋಡಿ. ತೆಕ್ಕೊಂಡು ಚೆಂದ ತೆಕ್ಕೋತ ಕುಂತಿದ್ದಾಳೆ ಅದ್ರ ಸಿಪ್ಪೆ. ಮೊನ್ನೆ ನಾನು ಸಂಡೇ ದಿವಸ ಶಾಪಿಂಗ್ ಹೋಗಿದ್ದೀವಲ್ಲ ಫ್ರೆಂಡ್ಸ್, ಶಾಪಿಂಗ್ ಹೋದಾಗ ಇವೇ ಡ್ರೆಸ್ ಮನೆಯಲ್ಲಿ ಡೈಲಿ ಯೂಸ್ಗೆ ಇವೇ ತಂದಿದ್ದೀವಿ ನೋಡಿ ಫ್ರೆಂಡ್ಸ್. ಗಾಳಿಗೆ ಎಲ್ಲ ಬಿದ್ದುಬಿಟ್ಟಿದ್ದಾವೆ, ಜಾಡು ಮತ್ತು ವಾಟರ್ ಡಬ್ಬಿ ಎಲ್ಲ ಬಿದ್ದುಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ಹೆಂಗೆ ತೆಕ್ಕೊತಾ ಇದ್ದಾಳೆ. ಅದು ಅಮ್ಮೋ 10 ಎಷ್ಟು ತಂದಿದ್ದು, 5 ರೂಪೀಸ್ ತಂದ್ಕೊಂಡು ಅದೇ ಕೆಲಸ ಮಾಡಿದ್ದಾಳೆ ನೋಡಿ. ಏನು ಸಿಗುತ್ತೋ ಏನೋ ಎಂಥ ಮಕ್ಕಳು. ಪೂಜೆ ಆಗಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಸಿಂಪಲ್ ಪೂಜೆ ಆಗಿದೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಈ ರೀತಿ ಸಿಂಪಲ್ ಪೂಜೆ ಆಗಿದೆ. ಇವಾಗ ಸ್ಟಿಚ್ಚಿಂಗ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಬ್ಲೌಸು ಇವಾಗ ತರಲಿಕ್ಕೆ ಹೋಗಬೇಕು. ಜಸ್ಟ್ ಇವಾಗಲೇ ಪೂಜೆ ಆಗಿದೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಇವ್ರ ಮಕ್ಕಳು ಊಟ ಮಾಡಿದ್ದಾರೆ ನೋಡಿ, ಎಲ್ಲ ಹಾಗೆ ಇಟ್ಟಿದ್ದಾರೆ. ಇನ್ನು ಪಾತ್ರೆಗಳು ಜೋಡಿಸ್ಕೋಬೇಕು ಫ್ರೆಂಡ್ಸ್, ಹಾಗೆ ಇಟ್ಟಿದ್ದೀನಿ, ಜೋಡಿಸ್ಕೊಂಡಿಲ್ಲ. ಇಲ್ಲಿ ಜೋಗಕ್ಕಂತ ಬಂದಿದ್ದರು. ಕುಂಕುಮ ಮತ್ತು ಅರಿಶಿಣ, ಸ್ವಲ್ಪ ಸಕ್ಕರೆ ಇಟ್ಟಿದ್ದಾರೆ. ಜೋಗಕ್ಕೆ ಬರ್ತಾರೆ ಶುಕ್ರವಾರ ಮಂಗಳವಾರ ಇಲ್ಲಿ ನಮ್ಮ ಮನೆ ಕಡೆ. ಹೊರಗಡೆ ರಂಗೋಲಿ ಸಿಂಪಲ್ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ನಾನು ಜಾಡು ಮೇಲೆ ಇಡ್ತಾ ಹೋಗ್ತೀನಿ, ಇದು ಬಿಡ್ತಾ ಹೋಗುತ್ತೆ ನೋಡಿ. ಈ ರೀತಿ ಸಿಂಪಲ್ ರಂಗೋಲಿ ಇಟ್ಟಿದ್ದೀನಿ. ಅಲ್ಲಿ ಪಕ್ಕದ ಮನೆಯವ್ರು ಇಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಸೈಕಲು ಅದೆಲ್ಲ ಆ ಸೈಡ್ ಇಕ್ಕಿದ್ದೀವಿ. ಇವಾಗ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ಊಟ ಮಾಡಿ ಸ್ವಲ್ಪ ಬಟ್ಟೆ ಒಗೆದು ಸ್ಟಿಚಿಂಗ್ ಹಾಕಿರೋದು ಬ್ಲೌಸು ತರಬೇಕು.
ಊಟ ಮಾಡ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮಾಡಿ ಸ್ಟಿಚಿಂಗ್ ಹಾಕಿರೋದು ಬ್ಲೌಸ್ ತರ್ತೀನಿ. ಹಾಗೆ ನಿಮಗೆ ಉಣಲ್ ಹಾಕಿರೋದು ಕರ್ಚಿಪ್ ಹೆಂಗೆ ಹಾಕ್ತಾರೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತೊಂದು ಸರ್ತಿ ಕೂಡ ಇನ್ನೊಂದು ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆದರೆ ಹಾಕಲಿಕ್ಕೆ ಆಗಿಲ್ಲ. ಇವಾಗ ಸ್ವಲ್ಪ ಟೈಮ್ ತೊಗೊಂಡು ಸ್ಟಾರ್ಟಿಂಗ್ ಹೆಂಗೆ ಹಾಕ್ತಾರಂತ ನಾನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಲೇಟ್ ಅಂದರೆ ಅಷ್ಟು ಲೇಟ್ ಆಗ 1 ಅವರ್ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೈಟ್ದು ಸ್ವಲ್ಪ ಉಳ್ಕೊಂಡು ಬಿಟ್ಟಿತ್ತು. ಸಾಂಬಾರು ಸ್ವಲ್ಪ ಉಳ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಮಾಡಿದ ಸಾಂಬಾರು, ಮಜ್ಜಿಗೆ ಸಾಂಬಾರು. ಆರಾಮಾಗಿ ಒಂದು ಗ್ಲಾಸ್ ಕುಡಿಬೋದು ಫ್ರೆಂಡ್ಸ್. ಸೂಪರಾಗಿರುತ್ತೆ ಸಾಂಬಾರು. ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಸಾಂಬಾರೇ ಜಾಸ್ತಿ ಊಟ ಮಾಡಬೇಕು. ಇದು ಒಡಿಬಾರ್ದು ಫ್ರೆಂಡ್ಸ್. ಮೇನ್ ಹೇಳ್ಬೇಕಂದ್ರೆ ಒಡೆದ್ರೆ ಟೇಸ್ಟ್ ಹೋಗುತ್ತೆ. ಈ ಥರ ಒಡೆಯೋದಂಗೆ ಈ ಥರ ಸಾಂಬಾರು ಮಾಡ್ಕೋಬೇಕು. ಸೂಪರ್ ಇರುತ್ತೆ. ನಾನಂತೂ ಊಟ ಮಾಡಾದ್ಮೇಲೆ ಒಂದು ಗ್ಲಾಸ್ ಕುಡಿತೀನಿ ಫ್ರೆಂಡ್ಸ್. ಬೆಳಗ್ಗೆ ಎಷ್ಟು ಒಂದು ಬೊಗೋನಿ ತುಂಬ ಇತ್ತು. ಇವಾಗ ಎಲ್ಲರೂ ಊಟ ಮಾಡಿ ಕಡಿಮೆ ಆಗಿದೆ. ಇವಾಗ ನಾನು ನೆನ್ನೆದು ಸ್ವಲ್ಪ ನೈಟ್ದು ರೈಸ್ ಇತ್ತಲ್ಲ, ಅದು ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಇವತ್ತಿನ ರೈಸ್ ಇಷ್ಟಿದೆ ನೋಡಿ. ಊಟ ಮಾಡ್ತೀನಿ. ಮೊದಲು ಊಟ ಮಾಡುವಾಗ ಈರುಳ್ಳಿ ಇಲ್ಲಾಂದರೆ ಊಟನೇ ಹೋಗೋಲ್ಲ. ಇಲ್ಲಾಂದರೆ ಉಪ್ಪಿನಕಾಯಿ ಇರಬೇಕು. ಈರುಳ್ಳಿ ಬೇಕೇ ಬೇಕು ಫ್ರೆಂಡ್ಸ್ ನನಗೆ. ಓಕೆ ಫ್ರೆಂಡ್ಸ್, ಊಟ ಆದಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗ್ದಾದ್ಮೇಲೆ ಬ್ಲೌಸ್ ತರ್ಲಿಕ್ಕೆ ಹೋಗಿದ್ದೆ. ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೇಳಿದ್ದೀನಲ್ಲ, ಅವಳು ಇರಲೇ ಇಲ್ಲ, ಹೊಲ್ದಿದ್ದಾಳೆ. ಆದರೆ ತರ್ಲಿಕ್ಕೆ ಹೋದರೆ ಅವಳು ಮದುವೆಗೆ ಹೋಗಿದ್ದಾಳಂತೆ. ಹಾಗಾಗಿ ನಾಳೆ ಹೋಗಬೇಕು. ಇವಾಗ ಎಲ್ಲ ಕೆಲಸ ಆಗಿದೆ. ಕೆಲಸ ಮುಗಿಸ್ಕೊಂಡು ಇವಾಗ ವಾಟರ್ ಮೆಲನ್ ನಿನ್ನೆ ತೋರಿಸಿದ್ದೀನಲ್ಲ, ನಿನ್ನೆ ಬ್ಲಾಗಲ್ಲಿ 2 ಇತ್ತು. ಒಂದು ನಿನ್ನೆ ತಿಂದಿದ್ವಿ, ಇವತ್ತು ಒಂದು ಮಕ್ಕಳಿಗೆ ಕಟ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಅದು ಬ್ಲೌಸು ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡ್ರೆ ಅದು ನೋಡೋಷ್ಟರಲ್ಲಿ ಅವಳು ಇರಲೇ ಇಲ್ಲ. ಅವ ಉನಾಲ್ ಖರ್ಚಿಪ್ ಕೂಡ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಲೇಟ್ ಆಗಿದೆ. ಇವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ರೀಲ್ಸ್ ಮಾಡೋದು ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಬಾಯ್ ಎಲ್ಲರಿಗೂ. ನಾಳೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಒಂದಿಗೆ.